ಭಾರತದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ. ಆದರೆ ಭಾರತದ ಆರ್ಥಿಕತೆಯಲ್ಲಿ ಅವರು ಕೊಟ್ಟಂತಹ ಕೊಡುಗೆಗಳು ಮಾತ್ರ ಎಂದೆಂದಿಗೂ ಅಮರ ಅಂತ ಹೇಳ್ಬೋದು. ಅದರಲ್ಲೂ 1991ರಲ್ಲಿ ಭಾರತದ ಆರ್ಥಿಕತೆಯನ್ನ ಉಳಿಸುವಲ್ಲಿ ಮನಮೋಹನ್ ಸಿಂಗ್ ಅವರ ಪಾತ್ರ ಅಪಾರ. ಅಗ್ರ ಅರ್ಥಶಾಸ್ತ್ರಜ್ಞರ ಪಟ್ಟಿಯಲ್ಲಿ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಗೌರವದಿಂದ ತೆಗೆದುಕೊಳ್ಳಬಹುದು. ಅವರಿಲ್ಲದೆ ಇದ್ದಿದ್ರೆ 1991-92ರಲ್ಲಿ ಭಾರತ ಆರ್ಥಿಕವಾಗಿ ಕುಗ್ತಾಯಿತು ಅಂತ ಹೇಳಲಾಗುತ್ತೆ. ಆಗಿನ ಪ್ರಧಾನಿ ನರಸಿಂಹರಾವ್ ಅವರೊಂದಿಗೆ ಭಾರತದ ಆರ್ಥಿಕ ದಿಕ್ಕನ್ನೇ ಬದಲಾಯಿಸಿದ್ದವರು ಸಿಂಗ್. 1991ರ ವರ್ಷ ಭಾರತದ ಆರ್ಥಿಕ ಇತಿಹಾಸದಲ್ಲಿ ಒಂದು ಪ್ರಮುಖ ತಿರುವು ಅಂತ ಸಾಬೀತಾಯಿತು. ಆ ವರ್ಷ ಅಂದಿನ ಪ್ರಧಾನಿ PV ನರಸಿಂಹರಾವ್ ಮತ್ತು ಹಣಕಾಸು ಸಚಿವ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಂದಿನ ಆರ್ಥಿಕ ಬಿಕ್ಕಟ್ಟನ್ನ ನಿವಾರಿಸೋದಕ್ಕೆ ಸಹಾಯ ಮಾಡಿದ ನೀತಿಗಳನ್ನ ಪರಿಚಯಿಸಿದವರು. ಆ ಮೂಲಕ ಭಾರತವನ್ನ ಉನ್ನತ ಅಭಿವೃದ್ಧಿಯ ಹಾದಿಯಲ್ಲಿ ಕೊಂಡೊಯ್ದರು. 1991ರಲ್ಲಿ ಭಾರತ ಆಳವಾದ ಆರ್ಥಿಕ ಬಿಕ್ಕಟ್ಟಿನಲ್ಲಿತ್ತು. ಕೊಲ್ಲಿ ಯುದ್ಧದಿಂದ ತೈಲ ಬೆಲೆಗಳು ಗಗನಕ್ಕೇರಿದ್ವು. ಹಾಗೆ ವಿದೇಶದಲ್ಲಿ ಕೆಲಸ ಮಾಡೋ ಭಾರತೀಯರಿಂದ ಬರುವ ಹಣದ ಪ್ರಮಾಣ ಕಮ್ಮಿಯಾಗಿತ್ತು. ಭಾರತ $6 ಶತಕೋಟಿ ಫಾರೆಕ್ಸ್ ಮೀಸಲನ್ನ ಉಳಿಸಿಕೊಂಡಿತ್ತು. ಇದು ಕೇವಲ 2 ವಾರಗಳ ಆಮದುಗಳಿಗೆ ಸಾಕಾಗ್ತಾ ಇತ್ತು. ಇದಲ್ಲದೆ ವಿತ್ತೀಯ ಕೊರತೆ 8% ಮತ್ತು ಚಾಲ್ತಿಯ ಖಾತೆಯ ಕೊರತೆ 2.5% ಆಗಿತ್ತು. ಈ ಸಂದರ್ಭದಲ್ಲಿ ಈ ಡಿಫಾಲ್ಟ್ ಅನ್ನ ತಪ್ಪಿಸಿಕೊಳ್ಳೋದಕ್ಕೆ ಏನೇನ್ ಕ್ರಮಗಳನ್ನ ಕೈಗೊಳ್ಳಲಾಗಿತ್ತು ಗೊತ್ತಾ? ಜುಲೈ 1991ರಲ್ಲಿ ರೂಪಾಯಿಯನ್ನ 2 ಹಂತಗಳಲ್ಲಿ ಒಟ್ಟು 20% ನಷ್ಟು ಅಪಮೌಲ್ಯಗೊಳಿಸಲಾಯಿತು. ಭಾರತೀಯ ರಫ್ತುಗಳನ್ನ ಸ್ಪರ್ಧಾತ್ಮಕಗೊಳಿಸೋದು ಇದರ ಉದ್ದೇಶವಾಗಿತ್ತು. ವಿದೇಶಿ ವಿನಿಮಯ ಸಂಗ್ರಹವನ್ನ ಹೆಚ್ಚಿಸೋದಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತದ ಚಿನ್ನವನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಇತರೆ ಸಂಸ್ಥೆಗಳೊಂದಿಗೆ ಒತ್ತೆ ಇಡ್ತು. ಈ ಕ್ರಮದ ಮೂಲಕ ಸರಿಸುಮಾರು $600 ಮಿಲಿಯನ್ ಸಂಗ್ರಹಿಸಲಾಯಿತು. ಇನ್ನು ವ್ಯಾಪಾರ ನೀತಿಯಲ್ಲಾದಂತಹ ಬದಲಾವಣೆಗಳು, ರಫ್ತುಗಳನ್ನು ಉತ್ತೇಜಿಸೋದಕ್ಕೆ ಮತ್ತು ಆಮದುಗಳ ಮೇಲಿನ ಅವಲಂಬನೆಯನ್ನ ಕಮ್ಮಿ ಮಾಡುವುದಕ್ಕೆ ಪರವಾನಗಿ ಪ್ರಕ್ರಿಯೆಯನ್ನ ಸರಳಗೊಳಿಸಲಾಯಿತು. ಖಾಸಗಿ ಕಂಪನಿಗಳಿಗೆ ಆಮದು ಮಾಡಿಕೊಳ್ಳೋದಕ್ಕೆ ಸ್ವಾತಂತ್ರ್ಯ ನೀಡಲಾಯಿತು. ಇನ್ನು ಕೈಗಾರಿಕಾ ನೀತಿಯಲ್ಲೂ ಕೂಡ ಉದಾರೀಕರಣ ಅಂತ ಬಂದಾಗ ಪರವಾನಗಿ ರಾಜನ್ನ ರದ್ದುಗೊಳಿಸಲಾಯಿತು. ಹಾಗೆ ಸಾರ್ವಜನಿಕ ವಲಯದ ಏಕಸ್ವಾಮ್ಯ ನೀತಿಯನ್ನ ಚೇಂಜ್ ಮಾಡಲಾಯಿತು. ವಿದೇಶಿ ಹೂಡಿಕೆ ಮಿತಿಯನ್ನ 40%ನಿಂದ 51%ಗೆ ಹೆಚ್ಚಿಸಲಾಯಿತು. ಇನ್ನು ಹಣಕಾಸಿನ ಸುಧಾರಣೆಗಳು ಅಂತ ಬಂದಾಗ ಸಬ್ಸಿಡಿ ಕಡಿತ ಮತ್ತು ತೆರಿಗೆ ಸುಧಾರಣೆಗಳ ಮೂಲಕ ವಿತ್ತೀಯ ಕೊರತೆಯನ್ನ ಕಮ್ಮಿ ಮಾಡೋದಕ್ಕೆ ಪ್ರಯತ್ನಗಳನ್ನ ಮಾಡಲಾಯಿತು. ಪೆಟ್ರೋಲ್, LPG ಮತ್ತು ಸಕ್ಕರೆ ಮೇಲಿನ ಸಬ್ಸಿಡಿಯನ್ನು ಕೂಡ ತೆಗೆದುಹಾಕಲಾಯಿತು. ಇದರ ಜೊತೆಗೆ 1991-92ರ ಬಜೆಟ್ ಹೊಸ ದಿಕ್ಕಿಗೆ ನಾಂದಿ ಹಾಡಿತು. 1991 ಜುಲೈ 24ರಂದು ಮಂಡಿಸಿದ ಬಜೆಟ್ನಲ್ಲಿ ಆರ್ಥಿಕ ಸುಧಾರಣೆಗಳನ್ನು ವೇಗಗೊಳಿಸಲಾಯಿತು. ಬಜೆಟ್ನಲ್ಲಿ ಕಾರ್ಪೊರೇಟ್ ತೆರಿಗೆಯನ್ನ ಹೆಚ್ಚಿಸಲಾಯಿತು ಮತ್ತು ಮೂಲದಲ್ಲಿ ತೆರಿಗೆ ಕಡಿತವನ್ನ ಅಂದ್ರೆ TDS ಅನ್ನ ಪರಿಚಯಿಸಲಾಯಿತು. ಜೊತೆಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆಗೆ ಅವಕಾಶ ಕೊಡಲಾಯಿತು. ಈ ಎಲ್ಲಾ ಸುಧಾರಣೆಗಳು ಭಾರತದಲ್ಲಿ ವಿದೇಶಿ ಹೂಡಿಕೆಗೆ ಡೋರ್ ಓಪನ್ ಮಾಡೋ ಹಾಗೆ ಮಾಡಿತು. ಅನೇಕ ಸಾರ್ವಜನಿಕ ವಲಯದ ಕೈಗಾರಿಕೆಗಳನ್ನ ಖಾಸಗಿ ವಲಯಕ್ಕೆ ತೆರೆಯಲಾಯಿತು. ಹಾಗೆ ಜಾಗತಿಕ ವ್ಯಾಪಾರದಲ್ಲಿ ತನ್ನ ಸ್ಥಾನವನ್ನ ಪಡೆಯುವುದಕ್ಕೆ ಭಾರತಕ್ಕೆ ಅವಕಾಶ ಸಿಕ್ತು. 1991ರ ಈ ಸುಧಾರಣೆಗಳು ಆರ್ಥಿಕ ಬಿಕ್ಕಟ್ಟನ್ನು ನಿವಾರಿಸುವ ಯಶಸ್ವಿ ಪ್ರಯತ್ನ ಮಾತ್ರ ಅಲ್ಲ, ಭಾರತೀಯ ಆರ್ಥಿಕತೆಗೆ ಹೊಸ ದಿಕ್ಕನ್ನು ಕೂಡ ಕೊಟ್ಟಿವೆ. ಈ ನೀತಿಗಳನ್ನ ಈಗಲೂ ಭಾರತದ ಆರ್ಥಿಕ ಪ್ರಗತಿಯ ಅಡಿಪಾಯ ಅಂತ ಪರಿಗಣಿಸಲಾಗುತ್ತೆ.